ಇನ್ನು ಗುರುಜಿ ನಾವೇನಾದ್ರು ಟೆರೆಸಲ್ಲಿ ಇನ್ನೊಂದು ಟಾಯ್ಲೆಟ್ ಇಟ್ಸ್ಕೊಂತೀವಿ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಇಟ್ಸ್ಕೊಂಡ್ರೆ ಒಳ್ಳೇದು? ದಕ್ಷಿಣ ಮತ್ತು ನೈಋತ್ಯದ ಮಧ್ಯಭಾಗ. ಓಕೆ. ಈ ಜಾಗದಲ್ಲಿ ಕೂಡ ನಾವು ಟಾಯ್ಲೆಟ್ ಅನ್ನ ಕೊಡಬಹುದು. ನೈಋತ್ಯದಿಂದ ಪಶ್ಚಿಮದ ಕಡೆ ಕೊಡಬೇಕು ಟ್ಯಾಂಕ್ ರೂಮ್. ಈಗ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತೀವಿ, ಸಣ್ಣದ ಕಿಚನ್ ಏನಾದ್ರು ಮಾಡ್ಕೊಂತೀವಿ, ಯುಟಿಲಿಟಿ ಏರಿಯಾನ ಕಂಪ್ಲೀಟ್ ಆಗಿ ವಾಯುವ್ಯದಲ್ಲಿ ಕೊಡಬೇಕು. ಇನ್ನು ಗುರುಜಿ ಟೆರೆಸ್ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗುತ್ತಾ? ಇಂಪಾರ್ಟೆಂಟ್ ಅಲ್ವೇನಾ? ಬಹಳ ಇಂಪಾರ್ಟೆಂಟ್ ಅದು ಆಕ್ಚುಲಿ. ಟೆರೆಸ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವ್ ಹೇಗೆ ಗ್ರೌಂಡ್ ಇಂದ ಅರ್ತ್ ಎನರ್ಜಿ ಬರುತ್ತೋ ನಮ್ಗೆ ಟೆರೆಸ್ ಇಂದ ಆಕಾಶ ತತ್ವ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಸೌತ್ ಈಸ್ಟ್ ಇಂದ ಬಂದ್ವಿ ನಾವು ಮೇಲ್ಗಡೆಗೆ ಟೆರೆಸ್ಗೆ. ಈ ಟೆರೆಸ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಗಾಳಿ, ಬೆಳಕು, ನೀರು, ಮಳೆ ನೀರು ಬಂದ ತಕ್ಷಣ ಸ್ಟೇರ್ ಕೇಸ್ಗೆಲ್ಲ ಹರ್ಕೊಂಡು ಹೋಗುತ್ತೆ. ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೀವಿ, ಸೌತ್ ಈಸ್ಟ್ ಅಲ್ಲಿ ಕೂಡ ಒಂದು ಕ್ಲೋಸ್ಡ್ ಏರಿಯಾ ಕೊಟ್ಟಿದೀವಿ. ಅಲ್ಲಿ ವೆಂಟಿಲೇಷನ್ ಸ್ಪೇಸ್ ಕೂಡ ಇದೆ. ಆ ಮಳೆ ಗಿಳೆ ಏನು ಬರಬಾರ್ದು. ಅದ್ರ ಜೊತೆಗೆ ಅದಕ್ಕೆ ಅಟ್ಯಾಚ್ಡ್ ಆಗಿ ನೋಡಿ ಒಂದು ಬಟ್ಟೆ ಆರ್ಲಿಕ್ಕೆ ಜಾಗನೂ ಕೊಟ್ಟಿದೀವಿ. ಮಳೆ ಬಂದ್ರು ಅವ್ರಿಗೆ ಬಟ್ಟೆ ಆರ್ಬೇಕು, ಎಲ್ಲೂ ಜಾಗ ವೇಸ್ಟ್ ಆಗ್ಬಾರ್ದು. ಜೊತೆಗೆ ಈ ಜಾಗದ ನೈಋತ್ಯ, ಈ ಜಾಗ ಇದು ಇಂಪಾರ್ಟೆಂಟ್ ಅಮ್ಮ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ರೂಮ್ ಎಷ್ಟು ಹತ್ರ ಕೊಟ್ಬಿಡ್ತಾರೆ. ಅದ ಅವಶ್ಯಕತೆ ಇಲ್ಲ. ರೂಮ್ ಎಷ್ಟು ಎತ್ತರ ಬೇಕಿಲ್ಲ. ಈ ಏರಿಯಾಕ್ಕಿಂತ ಎಲ್ಲ ಏರಿಯಾಕ್ಕಿಂತ ಇದು ಎತ್ತರ ಇರಬೇಕು ನೋಡಿ. ಅದಕ್ಕೂ ಇದಕ್ಕೂ ಇದು ಎತ್ತರ ಮಾಡಿದೀವಿ ನಾವು. ನೋಡಿ, ಈ ಜಾಗದಲ್ಲಿ ಏನ್ ಮಾಡ್ಬೇಕು, ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನೈಋತ್ಯದಿಂದ ದಕ್ಷಿಣದವರೆಗೂ ಕೊಟ್ಬಿಡ್ತಾರೆ. ಇಟ್ ಈಸ್ ರಾಂಗ್. ಹಿಂಗ್ ಕೊಡಬಾರ್ದು. ಯಾವಾಗ್ಲೂ ನಾವು ಕೊಡುವಾಗ ನೈಋತ್ಯದಿಂದ ಪಶ್ಚಿಮದ ಕಡೆ ಕೊಡ್ಬೇಕು ಟ್ಯಾಂಕ್ ರೂಮ್. ನೋಡಿ, 3 ಮನೆ ಇದೆ, ಆಲ್ಮೋಸ್ಟ್ 3 ಟ್ಯಾಂಕ್ ನ ಇಟ್ಟಿದೀವಿ. ಎಲ್ಲರೂ ಸಮೃದ್ಧಿಯಾಗಿ ಬರಬೇಕು, ನೀರ್ ಎಲ್ಲೂ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ. ಮತ್ತೆ ನೀರು ಕಾಯುವಂಥದ್ದು, ಇನ್ನೊಂದು ತೊಂದರೆ ಆಗುವಂಥದ್ದು, ಅಥವಾ ಪದೇ ಪದೇ ಓನರ್ಗೆ ಫೋನ್ ಮಾಡುವಂಥದ್ದು, ಈ ಥರದ್ದು ಯಾವುದೂ ಆಗಬಾರ್ದು. ಅದಕ್ಕೆ ದಕ್ಷಿಣ ನೈಋತ್ಯಕ್ಕಿಂತ ಪಶ್ಚಿಮ ನೈಋತ್ಯದಲ್ಲಿ ನಾವು ಟ್ಯಾಂಕ್ನ ಕೊಡಬೇಕು. ಇನ್ನು ಗುರುಜಿ, ನಾವೇನಾದ್ರು ಟೆರೆಸಲ್ಲಿ ಇನ್ನೊಂದು ಟಾಯ್ಲೆಟ್ ಇಟ್ಸ್ಕೊಂತೀವಿ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಇಟ್ಸ್ಕೊಂಡ್ರೆ ಒಳ್ಳೇದು? ಕರೆಕ್ಟ್. ನೋಡಿ, ಒಂದು ನೀವು ನಿಂತಿರೋ ಜಾಗಮ್ಮ ದಕ್ಷಿಣ ಮತ್ತು ನೈಋತ್ಯದ ಮಧ್ಯಭಾಗ. ಈ ಜಾಗದಲ್ಲಿ ಕೂಡ ನಾವು ಟಾಯ್ಲೆಟ್ ಅನ್ನ ಕೊಡಬಹುದು. ಎರಡನೇದು ಬಂದು ವಾಯುವ್ಯ. ನಾವು ಕೆಳಗಡೆ ಮನೆ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಕೊಟ್ಟಿದೀವಲ್ಲ, ನಾವು ವಾಯುವ್ಯ ಮೂಲೆಯಲ್ಲಿ ಒಂದು ಸ್ನಾನಗೃಹವನ್ನ ಕೊಡಬೇಕು. ಇನ್ನು ಗುರುಜಿ, ಅಡುಗೆ ಮನೆ ಅಂದ್ರೆ ಈಗ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತೀವಿ ಅಥವಾ ಏನಾದ್ರು ಸಣ್ಣ ಪುಟ್ಟ ಅಡುಗೆಗಳು ಮಾಡ್ಕೊಳ್ಳೋದಕ್ಕೆ ಸಣ್ಣದ ಕಿಚನ್ ಏನಾದ್ರು ಮಾಡ್ಕೊಂತೀವಿ ಅಂದ್ರೆ ಉತ್ತರ ವಾಯುವ್ಯ ಅಂತ ಏನ್ ಕರಿತೀವಿ, ವಾಯುವ್ಯದಲ್ಲಿ ಮಾಡ್ಕೋಬೇಕಾಗತ್ತಮ್ಮ. ಅಥವಾ ನನಗೆ ಏನು ಬೇಡ, ನನಗೆ ಯುಟಿಲಿಟಿ ಬೇಕು, ಒಂದು ಪಾತ್ರೆ ತೊಳಿಲಿಕ್ಕೆ ಜಾಸ್ತಿ ಬಂದಾಗ, ಅಥವಾ ಒಂದು ಬಟ್ಟೆ ಒಗಿಲಿಕ್ಕೆ ಅಂತ ಬಂದಾಗ, ನಾವು ಕಲ್ಲು ಮತ್ತೆ ಶೌಚಗೃಹ, ಯುಟಿಲಿಟಿ ಏರಿಯಾನ ಕಂಪ್ಲೀಟ್ ಆಗಿ ವಾಯುವ್ಯದಲ್ಲಿ ಕೊಡ್ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿಂದ ಒಂದು ಬೇಕು ಅಂತಂದ್ರೆ ಇಲ್ಲಿಂದ ಒಂದು ನಾ ಸಜ್ಜೆ ಮಾಡ್ಕೊಬಿಟ್ರೆ ಅಥವಾ ಗಿಂಚ್ ಕಾನ್ಸೆಪ್ಟ್ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ. ನಾವ್ ಯಾಕೆ ಇಲ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಮನೆ ಒಳಗಡೆನೆ ಇರ್ತಾರೆ. ಮತ್ತು ನೀವು ನೋಡಿ, ಪ್ರತಿಯೊಬ್ಬರಿಗೂ ಸಪರೇಟ್ ಕ್ಲೋಸ್ಡ್ ಏರಿಯಾ ಕೊಟ್ಟಿದೀವಿ. ಒಬ್ರಿಗೂ ಡಿಸ್ಟರ್ಬೆನ್ಸ್ ಇರಬಾರ್ದು, ತೊಂದರೆ ಆಗಬಾರ್ದು, ಪ್ರೈವೇಸಿ. ಮತ್ತೆ ಯಾಕೆ ವಿಶಾಲವಾಗಿದೆ ಅಂತಂದ್ರೆ, ಏನೋ ಹುಣ್ಣಿಮೆ ದಿನ ಅಥವಾ ಮನೇಲಿ ಏನೋ ಒಂದು ಫಂಕ್ಷನ್ ಮಾಡಿದ್ರು, ಏನೋ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು, ಏನೋ ಒಂದು ಗಣಪತಿ ಹೋಮ ಮಾಡಿದ್ರು, ಅವಾಗ ರೋಡಲ್ಲಿ ಜಾಗ ಸಾಕಾಗಿಲ್ಲ, ಕೊನೆ ಪಕ್ಷ ಮೇಲ್ಗಡೆ ಬಂದು ಒಂದು ಚಿಕ್ಕದಾಗಿ ಊಟದ ವ್ಯವಸ್ಥೆನೋ, ಅಥವಾ ಈವ್ನಿಂಗ್ ಟೈಮಲ್ಲಿ ಯಾರೋ ಫ್ರೆಂಡ್ಸ್ಗಳ ಜೊತೆ ಒಂದು ಕೂತ್ಕೊಂಡು ಸಣ್ಣ ಗಿಣ್ಣ ಫ್ಯಾಮಿಲಿ ಜೊತೆ ಮಾತಾಡ್ಲಿಕ್ಕೆ, ಒಂದು ಸಣ್ಣ ಪಾರ್ಟಿ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಹೆಲ್ಪ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಆಲ್ಮೋಸ್ಟ್ ಟೆರೆಸ್ ಗಾರ್ಡನ್ ಅಂತ ಏನು ಮಾಡ್ತೀವಿ, ಅಥವಾ ಟೆರೆಸ್ನ ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದು ಕೂಡ ಒಂದು ವಾಸ್ತು. ಅದಕ್ಕೋಸ್ಕರ ಇದು ಕೂಡ ವಾಸ್ತುವಾಗಿ ಮಾಡಿದೀವಿ. ಇನ್ನು ಗುರುಜಿ, ನಾವು ಈ ಜಾಗನ ಯುಟಿಲೈಸ್ ಮಾಡ್ಕೋಬಹುದು ಅಂದ್ರೆ ಟ್ಯಾಂಕ್ ಕೆಳಗಡೆ ಇರೋ ಸ್ಟೋರ್ ರೂಮ್. ಕರೆಕ್ಟ್. ನೈಋತ್ಯ ಮೂಲೆಯಲ್ಲಿ ನಾವು ಏನಿಟ್ರೂ ಸಮೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ನೈಋತ್ಯ ಮೂಲೆಯಲ್ಲಿ ನಾವು ಸ್ಟೋರೇಜ್ ಆಗಿ ನಾವು ಬಳಸ್ಕೋಬಹುದು. ಆ ಜಾಗನೂ ಕೂಡ ನಾವು ಸ್ಟೋರೇಜ್ ಆಗಿ ಖಂಡಿತ ಯೂಸ್ ಮಾಡಬಹುದು. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ಫೈರ್ ಎಲಿಮೆಂಟ್ ಅನ್ನ ಇಡಬಾರ್ದು. ಅದನ್ನ ಬಿಟ್ಟು ನಾವು ಸ್ಟೋರೇಜ್ ರೂಮ್ ಆಗಿ ನೀವು ಖಂಡಿತವಾಗಿ ಅದಕ್ಕನ್ನ ಬಳಸ್ಕೋಬಹುದು. ಓಕೆ ಗುರುಜಿ, ಟೋಟಲ್ ಆಗಿ ಮನೆನೇ ತುಂಬಾ ಚೆನ್ನಾಗಿದೆ. ವಾಸ್ತು ವಿಚಾರವಾಗಿ ಬಂದಾಗ ಅದು ಒಂದು ರೀತಿ ಮನೆ ಒಳಗಡೆ ಹೋಗ್ತಿದ್ದಂಗೆ ಆ ಒಂದು ಪಾಸಿಟಿವ್ನೆಸ್ ಗುರುಜಿ, ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ನಮ್ಗೆ ಗೊತ್ತಿಲ್ದಂಗೆ ಅದು ನಮ್ಗೇನು ಏನು ನೆಗೆಟಿವಿಟಿ ಅಥವಾ ಏನು ಅನ್ಸ್ಲೇ ಇಲ್ಲ. ಕೆಲವೊಂದು ಮನೆಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಕಸಬಿಸಿ ಆಗೋದು. ಬಟ್ ಈ ಮನೆಗೆ ಬಂದ ತಕ್ಷಣ ಮುಖದಲ್ಲಿ ಗೊತ್ತಿಲ್ಲದೆ ಇರೋ ನಗು, ಆ ಒಂದು ನಿರ್ಲಿಪ್ತತೆ ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ,
ಈಗ ನಾವು ಕೆಲವರು ನೆಂಟರುಗಳ ಮನೆಗೆ ಹೋದ್ರೆ ತುಂಬಾ ಖುಷಿಯಿಂದ ಕರೆದ್ಬಿಟ್ಟು ಊಟ ತಿಂಡಿ ಎಲ್ಲ ಕೊಡ್ತಾರೆ. ಇನ್ನು ಕೆಲವರು ಮನೆಗೆ ಹೋದ್ರೆ ಯಾಕಾರು ಬಂದರಪ್ಪ ಇವರು ಅನ್ನೋ ಥರ ಇರುತ್ತೆ. ಇಟ್ ಈಸ್ ಎ ಪಾಸಿಟಿವ್ ನೆಗೆಟಿವ್. ಹಂಗೆ ಮನೆ ನಮ್ಮನ್ನ ಸ್ವಾಗತ ಮಾಡ್ಬೇಕಂತ ಯಾವಾಗಲೂ. ಬಂದ ತಕ್ಷಣ ಬಾ ನನ್ನ ಜೊತೆ ನನ್ನ ಮನೆಗೆ ಬರ್ತಾ ಇದೆಯಾ ಅಂತ ಅದು ಖುಷಿಯಾಗಿ ನಮ್ಮನ್ನ ಸ್ವೀಕಾರ ಮಾಡ್ಬೇಕಂತ. ಆ ರೀತಿಯಾಗಿ ನಾವು ವಾಸ್ತುವನ್ನ ಕನ್ಸಿಡರ್ ಮಾಡಿದಾಗ 100% ಅದು ರಿಸಲ್ಟ್ ಕೊಡುತ್ತೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲ ವೀಕ್ಷಕ ಬಂಧುಗಳಿಗೆ. ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಮ್ಮ ವಾಸ್ತು ವಿಜ್ಞಾನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಅನೇಕ ರೀತಿಯ ವೀಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ನಿಮಗೆ ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನಂತೂ ಖಂಡಿತವಾಗಿಯೂ ಮಾಡ್ತೇವೆ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲಿರಲಿ. ವಾಸ್ತುಪುರುಷನ ಅನುಗ್ರಹ ಕೂಡ ನಿಮ್ಮ ಮೇಲಿರಲಿ. ನಮಸ್ಕಾರ.